ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮುಖ್ಯವಾದ ವಿಷಯ ಹೇಳಲೇಬೇಕು. ಯಾಕಂದ್ರೆ ನನ್ನ ಫಾರ್ಮ್ನಾಗ ನಾನು ಯಾವ ರೀತಿ ಕಲಿತೆ ಹೊಳ್ಳೆ ಇವಾಗ ನನ್ನ ಹತ್ರ 35 kg ವೇಟ್ ಲೈವ್ ವೇಟ್ ಬಂದಾವ. ಈಗ ಮರಿಗಳನ್ನ ತಂದಾಗ ನಾನು ಒಂದು 13-14 ಈ ರೀತಿ ಇತ್ತು. ಬಟ್ ಆ ಗ್ರೋತ್ ಬರಕ್ಕೆ ಕಾರಣ ನಾನು ಯಾವ ರೀತಿ ಮೇಂಟೆನೆನ್ಸ್ ಮಾಡೀನಿ. ಯಾಕಂದ್ರೆ ಬೇರೆ ಯಾರ್ಯಾರು ಎಲ್ಲಾರು ಕೇಳಿ ನಾನು ಅವ್ರದ್ದು ಒಂದೊಂದೊಂದು ಬೇರೆ ಚೇಂಜಸ್ ಇರ್ತೈತಿ. ಬಟ್ ನಂದು ಸಪ್ಲಿಮೆಂಟ್ರಿ ನಾನು ಏನು ಮಾಡೀನಿ, ಯಾವ ರೀತಿ ಮೇವು ಕೊಡ್ಬೇಕು, ಯಾವ ರೀತಿ ಹೊಟ್ಟು ಕೊಡ್ಬೇಕು, ಯಾವ ರೀತಿ ಲಿವರ್ ಟಾನಿಕ್ ಕೊಡ್ಬೇಕು, ಯಾವ ರೀತಿ ಫುಡ್ ಕೊಡ್ಬೇಕು ಅನ್ನೋದನ್ನ ನಾನು ಸ್ವಂತ ಗ್ರೌಂಡ್ನಾಗ ನೋಡಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಇದು. ಯಾಕಂದ್ರೆ ನಂದು 2ನೇ ಬ್ಯಾಚ್ ಅಂದ್ರೆ 3ನೇ ಬ್ಯಾಚ್ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ನಡುವೊಮ್ಮೆ ಜವಾರಿ ಹಾಕಿದ್ದೆ. 3ನೇ ಬ್ಯಾಚ್ ಇದೆ. ಈ 3ನೇ ಬ್ಯಾಚ್ನಾಗ ನನಗೆ ರಿಸಲ್ಟ್ ಮಾತ್ರ ಕರೆಕ್ಟಾಗಿ ಸಿಕ್ತು. ಯಾಕಂದ್ರೆ ಅದ್ರ ಮೆಜರ್ಮೆಂಟ್ ಸಿಕ್ತು. ಅದಕ್ಕಾಗಿ ಹಂಚ್ಕೋಬೇಕು ಅನಿಸ್ತು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಏನೇನು ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು, ಯಾವ ಸ್ಕೇಲ್ ಕೊಡ್ಬೇಕು ಅದನ್ನ ನಾ ಲಾಸ್ಟ್ವರೆಗೂ ವಿಡಿಯೋದಾಗ ಹೇಳ್ತೇನೆ. ಅದನ್ನ ನೋಡ್ರಿ. ಆ ರೀತಿ ಮಾಡಿದ್ದಕ್ಕೆ ನನಗೆ ರಿಸಲ್ಟ್ ಬಂದೈತಿ. ನೀವು ಯಾರ ಸ್ವಂತ ಮಾಡಾರಿದ್ರ, ಹೊಸದಾಗಿ ಮಾಡಾರಿದ್ರ, ಹಳೆ ಮಂದಿಗೆಲ್ಲ ಗೊತ್ತಿರ್ತೈತಿ, ಅವ್ರವ್ರ ಮೆಥಡ್ ಅವ್ರು ಯೂಸ್ ಮಾಡ್ತಿರ್ತಾರ. ಬಟ್ ನನ್ನ ಮೆಥಡ್ ನನಗೆ ಕ್ಲಿಕ್ ಆತ. ಹೊಳ್ಳೆ ಅದ್ರ ಎವರೇಜ್ ತೆಗೆದ್ರೆ ಅಮೌಂಟ್ ಹಾಕಿದ್ದು ಫೀಡಿಂದು ಮತ್ತು ಮೇವಿಂದು ಹೊಟ್ಟಿಂದು ಅದನ್ನ ತೆಗೆದ ಮೇಲೂ ನಮಗೆ ಕ್ಯಾಲ್ಕುಲೇಷನ್ ಅಮೌಂಟ್ ಉಳಿಬೇಕು. ಯಾವ ರೀತಿ ಅಂದ್ರೆ ಪೇಮೆಂಟರ್ ಉಳಿಬೇಕು. ಹೆಚ್ಚಿಗೆ ಮಾಡೋದು ಬೇಡ, ಡಬಲ್ ಮಾಡೋದು ಬೇಡ. ನಮ್ಮ ಪೇಮೆಂಟ್ ನಮಗೆ ಉಳಿಬೇಕಲ್ಲ, ಆ ರೀತಿ ಮಾಡಿದ್ದೇನೆ ನಾನು. ಖರ್ಚು ಅದೇ ರೀತಿ ಮಾಡೀನಿ. ಆ ರೀತಿ ಉಳಿಯೋಂಗ ಕ್ಯಾಲ್ಕುಲೇಷನ್ ಸಿಕ್ಕೈತಿ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಗ್ಗೆ ಎದ್ದ ತಕ್ಷಣ ಲಿವರ್ ಟಾನಿಕ್ ಕೊಡ್ತೀವಿ. ಆಮೇಲೆ ಇದು ನೋಡ್ರಿ ಶೇಂಗಾ ದಿಂಡಿ, ಅದ್ರ ಜೊತೆ ಈ ರೀತಿ ಪೀಲ್ಡ್ ಮಿಕ್ಸಿಂಗ್ ಮಾಡ್ಬೇಕು. ನಾನು ಪೀಲ್ಡ್ ಜೊತೆ ಗೊಂಜಾಳ ಮತ್ತು ಶೇಂಗಾ ದಿಂಡಿ ಅಡಿಷ್ನಲ್ ಕೊಡ್ತೇನೆ. ಯಾಕಂದ್ರೆ ಈ ಟೈಮ್ದಾಗ 800 ಗ್ರಾಮ್ ಒನ್ ಟೈಮ್ ಕೊಡತ್ತೇನೆ. ಅಂದ್ರೆ ಫುಲ್ ಡೇ ಬೆಳಿಗ್ಗೆ 400, ಸಾಯಂಕಾಲ 400 ಗ್ರಾಮ್. ಇವಾಗ 800 ಗ್ರಾಮ್ ಒಂದು ಮರಿಗೆ ಡಿಸ್ಟ್ರಿಬ್ಯೂಟ್ ಇರ್ತೈತಿ. ಇದ್ರಾಗ ಗ್ರೋತ್ನೆಸ್ ಬರ್ಬೇಕಾದ್ರೆ ಇದೆಲ್ಲ ಸಪ್ಲಿಮೆಂಟ್ರಿ ಹಾಕಿದ್ರೆ ಫುಡ್ಡು ಮತ್ತು ಶೇಂಗಾ ಹಿಂಡಿ ಮತ್ತು ಗೊಂಜಾಳ ಈ ರೀತಿ ಹಾಕಿದ್ರೆ ಒಟ್ಟು ಈಗ ನಂದು 800 ಗ್ರಾಮ್. ನಾ ಡಿಸ್ಟ್ರಿಬ್ಯೂಟ್ ಹೆಂಗೆ ಮಾಡ್ತೇನೆ ಅಂದ್ರೆ ಅದು ನನ್ನ ಹತ್ರ ಇರೋದು ಡೆಬ್ಬೆ ಐತಲ್ಲ, ಸರಿ ಸಮನಾಗಿ ಎಲ್ಲ ಮರಿಗೂ ಬರ್ಬೇಕು. ಆ ರೀತಿ ಹಾಕ್ತೇನೆ ಇದರಲ್ಲೇ ಕೈಲೇ. ಒಂದಕ್ಕೂ ಹೆಚ್ಚಿಗೆ ಆಗಿರ್ಬಾರ್ದು, ಕಮ್ಮಿ ಆಗಿರ್ಬಾರ್ದು. ಯಾಕಂದ್ರೆ ಒಂದು ಬ್ಲಾಕ್ನಾಗ ಎಷ್ಟೆಷ್ಟು ಅದಾವಲ್ಲ, 10 ಮರಿ, 15 ಮರಿ, 20 ಮರಿ ಆ ರೀತಿ ಅದಕ್ಕೆ 2 ಸೇರ್ ಹಾಕೋದು. ಅಂದ್ರೆ ಟೋಟಲ್ 400 ಗ್ರಾಮ್ ಒಂದು ಮರಿಗೆ ಬಂದಿರ್ಬೇಕು. ಆ ರೀತಿ ಒಂದೊಂದು ಹೆಚ್ಚಿಗೆನೂ ತಿಂತಿರ್ತಾವೆ, ಒಂದೊಂದು ಕಡಿಮೆನೂ ತಿಂತಿರ್ತಾವೆ. ಆದ್ರೆ ನಾವು ಹಂಚೋದು ಮಾತ್ರ ಪೂರ ಹಂಚ್ಬೇಕು. ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ನಾ ಇದ್ರಾಗ. ಯಾಕಂದ್ರೆ ಫುಲ್ 2 ಈಗ ನೋಡಿದ್ರಲ್ಲ, ಅದು 2 ಫುಲ್ ಕಲಿಸಿರ್ತೇನೆ. ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಹಾಕ್ತೇನೆ ಡೆಬ್ಬಿಲೆ. ಅಂದ್ರೆ ಒಂದು ಆ ಬುಟ್ಟಿಲೇನು ಹಾಕ್ಬೋದಿತ್ತು, ಒಂದು ಹೆಚ್ಚಿಗೆ ಕಡಿಮೆ ಅವು ಹಳ್ಳಿ ಅದು ಹಾಕೋ ಟೈಮ್ದಾಗ ಡಿಸ್ಟರ್ಬ್ ಭಾಳ ಮಾಡ್ತೈತಿ. ಅದಕ್ಕೆ ಈ ಡೆಬ್ಬಿ ಉಪಯೋಗ ಮಾಡೋದ್ರಿಂದ ಏನಾಗೈತಿ, ನಮಗೆ ಕ್ಯಾಲ್ಕುಲೇಷನ್ ಸಿಗ್ತೈತಿ. ಒಂದು ಕಾನೆದಾಗ ಎಷ್ಟು ಡೆಬ್ಬಿ ಹಾಕಿದ್ವಿ, ಇನ್ನೊಂದು ಕಾನೆಗೆ ಎಷ್ಟು ಡೆಬ್ಬಿ ಹಾಕ್ಬೇಕು ಅನ್ನೋದು ಕನ್ಫರ್ಮೇಷನ್ ಸಿಗ್ತೈತಿ. ಅಂದ್ರೆ ಸರಿ ಸಮಾನ ಬರ್ತಾವೆ ಎಲ್ಲ ಮರಿಗೂ ಅಂತ ವಿಚಾರ ಇಷ್ಟ. ಯಾಕಂದ್ರೆ ಒಂದು ಮರಿಗೆ ಜಾಸ್ತಿ ಒಂದು ಕಾನೆದಾಗ ಜಾಸ್ತಿ ಹಾಕಿದ್ವಿ ಅಂದ್ರೆ ಒಂದು ಡೆಬ್ಬಿನೂ ಪ್ರಾಬ್ಲಮ್. ಯಾಕಂದ್ರೆ ಬುಟ್ಟಿಯಾಗ ಹಾಕುವಾಗ ಒಂದಿಟ್ಟು ಹೆಚ್ಚು ಕಡಿಮೆ ಆಕೈತಿ. ಬಟ್ ಇದ್ರಾಗ ಪೂರ ಕರೆಕ್ಟಾಗಿ ಗೇರಿ ಕೊಡ್ದಂಗೆ ಒಂದು ಕಾನೆಕ್ಕೆ ಎಷ್ಟು ಬೀಳ್ಬೇಕಲ್ಲ ಅಷ್ಟು ಬೀಳ್ತೈತಿ. ಇದ್ರಾಗ ಸ್ವಲ್ಪ ಮರಿ ಇರ್ತಾವಲ್ಲ, ಸಣ್ಣ ಮರಿ, ಅದಕ್ಕೊಂದು ಈಟು ಸ್ವಲ್ಪ ಜಾಸ್ತಿ ಕೊಡೋದು. ಉಳ್ಕಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ಆದರೂ ನಡಿತೈತಿ. ಒಂದು ಸ್ವಲ್ಪ ಒಂದು ಮುಟ್ಟಿಗೆ ಅಷ್ಟೆ. ಈಗ ನಾವು ಎಲ್ಲದಕ್ಕೂ 400 ಗ್ರಾಮ್ ಅಂತ ಹಿಡ್ಕೊಂಡು ಹೊಂಟೇವಲ್ಲ, ಒಂದು ಮುಟ್ಟಿಗೆ ಅಷ್ಟು ಹೆಚ್ಚಿಗೆ ಹಾಕಿಬಿಡೋದು. ಒಂದಿಟ್ಟು ಮರಿ ಸಾಣದಿದ್ರೆ ಅದ್ರಾಗ ಸಪ್ರೇಟ್ ಮಾಡ್ಬೇಕು. ಅದ್ರ ಜೋಡಿ ಮೇಯಿಸಿದ್ರೆ ಒಂದು ಇಟ್ಟು ಸೈಡ್ ಇಟ್ಟು ಮೇಯಿಸಿದ್ರೆ ಏನಾಕತಿ, ಇದ್ರ ಜೋಡಿ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ನಿಮಗೆ ಮಾರೋ ಟೈಮ್ದಾಗ ಅವು ಆ ರೇಟಿಗೆ ಹೋಗುವಂಗೆ ಬರ್ತಾವೆ. ಈಗ ನನ್ನ ಮರಿ ಮಾತ್ರ ಬಂದಾವು, ನಿಮಗೂ ತೋರಿಸ್ತೇನೆ. ಈ ರೀತಿ ಒಂದು ಲೈನ್ದಾಗ ನೋಡ್ರಿ ಹೆಂಗೆ ಕಾಣ್ತಾವೆ. ತಿನ್ನುವಾಗ ಮತ್ತು ಯಾವ ಹಿಂದೆ ಸರದು ನಿಂದಿರಬಾರ್ದು, ಅದನ್ನು ಅಬ್ಸರ್ವೇಷನ್ ಮಾಡ್ಬೇಕು. ಯಾವ್ದು ತಿನ್ನಾತತಿ, ಯಾವ್ದು ತಿನ್ನಕ್ಕೆ ಬಿಡಾಕತ್ತಿಲ್ಲ ಅದನ್ನು ನೋಡ್ಬೇಕು. ಒಂದೊಂದು ಕಾನೆದಾಗ ಒಂದೊಂದು ರ್ಯಾಶ್ ಇರ್ತಾವೆ, ಅವನ್ನೊಂದಿಟ್ಟು ಚೇಂಜ್ ಮಾಡ್ಬೇಕು. ಮರಿಗಳು ಮೇನ್ ಸಾಕೋದು ಇದೇ ಮೇನ್, ಅಬ್ಸರ್ವೇಷನ್ ಮಾಡೋದು. ನನಗೆ ಇಷ್ಟೆಲ್ಲ ಡೈಜೆಷನ್ ಪವರ್ ಹೆಚ್ಚು ಮಾಡ್ಬೇಕಂದ್ರೆ ಈ ಬ್ರೂಟಾನ ಕಾರಣ, ಈ ಲಿವರ್ ಟಾನಿಕ್. ಫಸ್ಟ್ ಎದ್ದ ತಕ್ಷಣ ನಾನು ಲಿವರ್ ಟಾನಿಕ್ ಕೊಡ್ತೇನೆ. ಬಟ್ ಇವಾಗ ವಾರದಾಗ 2 ದಿನ ಅಷ್ಟೇ ಕೊಡಾಕ್ತೇನೆ. ಯಾಕಂದ್ರೆ ಇವಾಗ ಮರಿ ಡೈಲಿ ಕೊಡೋಕ್ಕಾಗೋದಿಲ್ಲ, ಭಾಳ ಮರಿ ಅಕ್ಕಾವು. ಫಸ್ಟ್ ಸ್ಟಾರ್ಟಿಂಗ್ದಾಗ ಮಾತ್ರ ಕಂಟಿನ್ಯೂ ಒಂದು 10 ದಿನ ಕೊಡ್ತೇನೆ, 5 ದಿನ ಗ್ಯಾಪ್ ಬಿಡ್ತೇನೆ, ಮತ್ತು 10 ದಿನ ಕೊಡ್ತೇನೆ. ಈ ರೀತಿ ಮಾಡ್ತಿದ್ನಿ. ಈಗ ಏನೈತಲ್ಲ
ವಾರದಾಗ 2 ದಿನ ಕೊಡ್ತೇನೆ. ಆಮೇಲೆ ತೊಗರಿ ಹೊಟ್ಟು ಹಾಕೀನಿ. ತೊಗರಿ ಹೊಟ್ಟು ಮಾತ್ರ ಸ್ಪೀಡಾಗಿ ತಿಂತಾವೆ. ತೊಗರಿ ಹೊಟ್ಟು ಮಾತ್ರ ಯಾವುದು ಇವಾಗ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ತಿಂತಾವೆ. ಈ ರೀತಿ ಲಾಸ್ಟಿಗೆ ಉಳಿತೈತಿ. ಬಟ್ ಇದನ್ನು ಬಿಡೋದಿಲ್ಲ, 1 ಅವರ್ ಒಂದು 15 ನಿಮಿಷ 20 ನಿಮಿಷ ಇಷ್ಟು ವೇಟ್ ಮಾಡಿ ಮತ್ತೆ ತಿಂತಾವೆ. ಯಾಕಂದ್ರೆ ಈಗ ಒಮ್ಮೆ ತಿಂದು ಅಂದ್ರೆ ಹಿಂಗೆ ಮಾಡ್ತಾವೆ, ಅದು ಡೈಜೆಸ್ಟ್ ಆಗೋತ್ಲೆ ಮತ್ತೆ ಅದನ್ನು ತಿಂತಾವೆ. ಈ ಮರಿ ಇವಾಗ ತಿಂದಿರೋದಕ್ಕೆ ಒಂದಿಟ್ಟು ರೆಸ್ಟ್ ಮೆಲ್ಕು ಹಾಕ್ಬೇಕು. ಇದಾದ ಕೂಡಲೇ ಹಂಗೆ ಒಮ್ಮಕ್ಲೆ ಮೇವು ಹಾಕೋದಿಲ್ಲ, ನಾನು ಒಂದಿಟ್ಟು ಟೈಮ್ ಬಿಟ್ಟಿರ್ತೀನಿ. ಮತ್ತು ಈಗ ನೋಡ್ರಿ ಮತ್ತೆ ಹೊಟ್ಟು ಹಾಕೀನಿ. ಒಂದು ಸ್ವಲ್ಪ ಬಿಟ್ಬಿಟ್ಟು ಹಾಕಿದ್ರೆ ಒಂದಿಟ್ಟು ಮೆಲ್ಕು ಹಾಡಕ್ಕೆ, ಒಂದಿಟ್ಟು ಮೆಲ್ಕು ಹಾಕಿದ ಮೇಲೆ ಅದು ಡೈಜೆಷನ್ ಆಕತಿ. ಆಮೇಲೆ ಮೇವು ಹಾಕೋತ ಹೋಗ್ಬೇಕು. ನೀವು ಹಾಕೋದು ಅನ್ನತ್ಲೆ ಅಂದ್ರೆ ಖಾಲಿ ಆಯ್ತು ಗ್ವಾದ್ಲಿ ಹಂಗೆ ಸುರುವುದು ಬೇಡ. ಅದಕ್ಕೂ ಒಂದಿಟ್ಟು ಟೈಮಿಂಗ್ ಬೇಕು ಡೈಜೆಷನ್ ಆಗಕ್ಕೆ. ಅದೊಟ್ಟು ಮಕ್ಕೊಂಡು ತಿಂದ ಮೇಲೆ ಮತ್ತೆ ಹೊಳ್ಳಿ ಹಾಕ್ಬೇಕು. ಒಂದು 15-20 ನಿಮಿಷ ಗ್ಯಾಪರ ಕೊಡ್ಬೇಕು ನಾವು. ಮಳೆ ಒಂದಿಟ್ಟು ಕಡಿಮೆ ಆಯ್ತು. ಇವತ್ತು ನಮ್ಮ ಗಾಡಿನೂ ತೊಳೆದು ಒಳಗೆ ಬಂದದ್ದು ಗಾಡಿ ಸಡ್ಡಿಗೆ. ನಂದು ಬುಲೆಟು ಇವತ್ತು ಒಳಗೆ ತನ್ನಿ, ಯಾಕಂದ್ರೆ ಒಂದು ಸ್ವಲ್ಪ ರೊಜ್ಜು ಜಾಸ್ತಿ ಆಗಿತ್ತು. ಇವತ್ತೊಂದು ಈಟು ಅಡ್ಡಾಡಕ್ಕೆ ಬರುವಂಗೆ ಆಗೈತೆ ನೋಡ್ರಿ. ರೋಡ್ ಮಾಡೂ ಅಷ್ಟೇನಿಲ್ಲ, ಒಂದು ಸ್ವಲ್ಪ ಡ್ರೈ ಆಗೈತಿ. 1-2 ಕಡೆ ನೀರು ನಿಂದ್ರಾಕತ್ತಲ್ಲಿ, ಅದಕ್ಕೆ ಗಾಡಿ ಒಳಗೆ ಬರೋದಿಲ್ಲ. ನಮ್ಮ ಚಾರ್ಲಿನೂ ಇವತ್ತು ಬಿಸಿಲಿಗೆ ಕಟ್ಟೀನಿ. ಒಂದು ಸ್ವಲ್ಪ ಯಾಕಂದ್ರೆ ಬಿಸಿಲು ಕಂಡ್ರಿಕೆಲ್ಲ 2-3 ದಿನ ಆಗೈತಿ. ಇವತ್ತೊಂದು ಸ್ವಲ್ಪ ಬಿಸಿಲು ಐತಿ. ಆ್ಯಕ್ಟಿವ್ ಮಾತ್ರ ಸೂಪರ್ ಆಗೈತಿ ನಮ್ದು ಚಾರ್ಲಿ. ನೋಡಿರಿ, ಒಂದಿಟ್ಟು ಗಾಳಿನೂ ಐತಿ, ಬಿಸಿಲು ಐತಿ. ಅದಕ್ಕೂ ಬೇಕಲ್ಲ ಡಿ ವಿಟಮಿನ್, ಅದಕ್ಕಾಗಿ ಹೊರಗೆ. ಲಕ್ಕಿನೂ ಹೊರಗೈತಿ. Lucky. Down, down. Lucky. Down, 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 down. Very good. ಒಂದು ಸ್ವಲ್ಪ ಎರಡಕ್ಕೂ ಬಿಸಿಲು ಬಡಿತಂದ್ರೆ ಒಂದಿಟ್ಟು ಚಲೋ ಆಕತ್ತೆ ಅನ್ನೋದಕ್ಕಾಗಿ. ಇದು ನೋಡ್ರಿ ಬಿಸಿಲು ಜಾಸ್ತಿ ಇದೆ, ಇದಕ್ಕೆ ಅದ್ರ ಬುಡಕ್ಕೆ ಹೊಂಟತ್ ಮಗಂದ ಚಾರ್ಲಿ. ಮೇನ್ ಏನಂದ್ರೆ ಪ್ರಯತ್ನ ನಾವು ಸ್ವಂತ ಪಡ್ತೇವೆ ಅಂದ್ರೆ ಇದ್ರಾಗ ಲಾಭನೂ ಭಾಳ ಐತಿ. ಪ್ರಯತ್ನ ನಾವು ಪಡಲೇ ಬೇರೆದಾರ ಮೇಲೆ ಡಿಪೆಂಡೆಡ್ ಇದ್ರೆ ಅದ್ರಾಗ ಲಾಭ ಇಲ್ಲ. ನಾನೀಗ ನನಗೆ ಕ್ಲಿಕ್ ಆಗಿದ್ದ ಅದ ಮೇನ್, ನಾನು ಸ್ವಂತ ಮಾಡಾಕತ್ತೇನೆ ಅಂತೇಳಿ. ಒಳ್ಳೆ ಫೀಲ್ಡ್ ಬಗ್ಗೆ ಹೆಂಗಂದ್ರೆ ನಮಗೆ ಫೀಲ್ಡ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಲೈವ್ ವೇಟ್ ತಂದಾಗಿಂದ ಅದನ್ನು ಹಾಕಾಕತ್ತಿಂದಾಗ ಏನು ಚೇಂಜಸ್ ಬಂದತಿ, ಯಾವ ಹೊಟ್ಟು ಜಾಸ್ತಿ ತಿಂತತಿ, ಯಾವ ಹೊಟ್ಟು ಕಡಿಮೆ ತಿಂತತಿ, ಯಾವ ಹೊಟ್ಟು ಒಂದಿಟ್ಟು ನಮಿ ಇರ್ತತಿ ಅಂದ್ರೆ ಒಂದು ಸ್ವಲ್ಪ ತಂಪು ಇರ್ತತಿ. ಬಿಸಿಲಾಗ ಹಾಕಿ ಕೊಟ್ರೆ ಅದನ್ನು ಜಾಸ್ತಿ ತಿಂತತಿ, ವೇಸ್ಟೇಜ್ ಮಾಡಬಾರ್ದು, ಯಾಕಂದ್ರೆ ಕಾಸ್ಟ್ಲಿ ಇರ್ತತಿ. ನಾವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಸಪ್ಲಿಮೆಂಟ್ರಿ ಮಾಡ್ಬೇಕು. ಅಂದ್ರೆ ನಾವು ಯಾವ ಟೈಮಿಗೆ ಎಷ್ಟು ಏನು ಕೊಡ್ಬೇಕು ಆ ಪ್ರಮಾಣ ನಿಮಗೆ ಆಟೋಮೆಟಿಕ್ ಗೊತ್ತಾಗತ್ತೆ. ಒಮ್ಮೆ ಸುರುವುದು ಅಂದ್ರೆ ಗ್ವಾದ್ಲಾಗ ಶುರುವಾಕ ಹೋಗ್ಬಾರ್ದು. ಆ ಫೀಲ್ಡೂ ಹಂಗೆ, ಫೀಲ್ಡ್ ನಿಮ್ದು ರಿಸಲ್ಟ್ ಬಂದ ಮೇಲೆ ಆ ಫೀಲ್ಡ್ ಯೂಸ್ ಮಾಡಿರಿ. ಯಾಕಂದ್ರೆ ನಂಗೆ ರಿಸಲ್ಟ್ ಬಂದಿದ್ದಕ್ಕೆ ಆ ಫೀಲ್ಡ್ ಯೂಸ್ ಮಾಡತ್ತಂಗೆ ನನಗೆ ರಿಸಲ್ಟು ಚಲೋ ಬಂತು. ಇದು ನೋಡ್ರಿ ಸೈಲೇಜು ಒಂದು ಟೈಮ್ ಕೊಡ್ತೇನೆ ನಾನು. ತೊಗರಿ ಹೊಟ್ಟು, ಹುಳ್ಳಿ ಹೊಟ್ಟು ಮತ್ತು ಶೇಂಗಾದ ಹೊಟ್ಟು ಐತಿ, ಆಮೇಲೆ ಸೈಲೇಜ್, ಆಮೇಲೆ ಕಡ್ಲಿ ಹೊಟ್ಟು. ಅಂದ್ರೆ ಟೈಮು ಕಂಟಿನ್ಯೂ ಹಂಗಿಲ್ಲ, ವೆರೈಟಿ ಚೇಂಜ್. ಯಾವ ಟೈಮ್ದಾಗ ಏನು ಕೊಡ್ಬೇಕು. ಕ್ಲೈಮೇಟ್ ಒಂದಿಟ್ಟು ಕೋಲ್ಡ್ ಇದ್ರೆ ಕಡ್ಲಿ ಹೊಟ್ಟೂ ಕೊಡ್ಬೇಕು. ಕ್ಲೈಮೇಟ್ ಒಂದಿಟ್ಟು ಬಿಸಿಲು ಜಾಸ್ತಿ ಇತ್ತಂದ್ರೆ ಸೈಲೇಜ್ ಒಂದು ಟೈಮ್ ಕೊಡ್ತಾನೆ. ಅಂದ್ರೆ ಚೇಂಜಸ್ ಬೇಕು. ಯಾವ ರೀತಿ ಕ್ಲೈಮೇಟ್ ಇರ್ತದೆ ಆ ರೀತಿ ಕೊಟ್ಕೋತ ಹೋದ್ರೆ ಭಾಳ ಬೆಟರ್. ತಿಂದೂ ತಿಂತಾವೆ, ಹೊಳ್ಳೆ ನಿಮ್ಮದು ವೇಸ್ಟು ಆಗೋಲ್ಲ. ಅದ್ರ ರಿಸಲ್ಟು ಇಲ್ಲೇ ಕಾಣಕತ್ತೈತಿ ನೋಡ್ರಿ. ಈಗ ತಿಂದು ಹೆಂಗೆ ರೆಸ್ಟ್ ಮಾಡಕತ್ತಾವು, ಹೆಂಗೆ ಕೊಬ್ಬಿದ್ದು ಕಾಣಕತ್ತಾವೆ ನಿಮಗೂ ಗೊತ್ತಾಗತ್ತಿ. ನೋಡಿದ್ರೆ ಮರಿ ಈ ರೀತಿ ಬರ್ತಾವೆ. ಈಗ ನಾನು ಮರಿ ತಿಂದ ಮೇಲೆ ಬರ್ತಾವೆ. ಆ್ಯಕ್ಚುಲಿ ತಿನ್ನಿಸ್ಬೇಕು, ಆ ರೀತಿ ಟೈಮ್ ಟೇಬಲ್ ಇಟ್ಕೋಬೇಕು. ಈಗ ನೋಡ್ರಿ ತಿಂದು ರೆಸ್ಟ್ ಮಾಡಕತ್ತಾವೆ, ನೀರು ತುಂಬಿದ್ದು ಹಂಗೈತಿ. ನಿಮಗೆ ಮರಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಯಾವ ರೀತಿ ಮೇಯಾಕತ್ತಾವು, ಹೊಳ್ಳಿ ಗ್ರೋತ್ ಬಂದಾವ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿಬಿಡ್ತೈತಿ ವಿಡಿಯೋದಾಗ ನೋಡಿದರೆ. ಜವಾರಿ ಮರಿ ಕೋಡ್ ಕಿತ್ತೇವೀಗ. ಮರಿ ಊಟ ಮಾಡಿದ ಮೇಲೆ ಹಂಗೆ ಕಾಣ್ತೈತಿ, ಹೊಟ್ಟಿ ತುಂಬಿದ ಮೇಲೆ. ಆ್ಯಕ್ಚುಲಿ ನಾನು ಅವು ರೆಸ್ಟ್ ಮಾಡುವಾಗ ಡಿಸ್ಟರ್ಬ್ ಮಾಡೋದಿಲ್ಲ, ಆದರೂ ತೋರಿಸ್ಬೇಕಾಗಿತ್ತು. ಇಲ್ಲೇ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ನಾಗ ಪ್ಯೂವರ್ ಜವಾರಿ ಮಾತ್ರ ಸಿಗ್ತತಿ. ಎಷ್ಟೋ ಜನನೂ ಸಾಕ್ತಿರ್ತಾರೆ, ಅದಾವು ನಾವು ಒಬ್ಬ ಸಾಕಾಗತ್ತಿಲ್ಲ. ಆದ್ರೆ ತಿನ್ನುವಾರ DP ಕ್ರಾಸ್ ತಿಂದು ಜವಾರಿ ಅಂತ ತಿಳ್ಕೊತಾರೆ. ಅದ್ರ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಈ ವಿಡಿಯೋ ನೋಡ್ರಿ. ನಾನು ಮರಿ ಸಣ್ಣ ಕಾಲು ಇರ್ಬೇಕು ಯಾವಾಗಿದ್ರು. ಇವಕ್ಕರು ನೋಡ್ರಿ ಎಲ್ಲ ಕಾಲು ಸಣ್ಣ ಅದಾವೆ, ಹೆಚ್ಚು ಗ್ರೋತ್ ಇರೋದಿಲ್ಲ. ಭಾಳ ಅಂದ್ರೆ 1 kg 1.5 kg ಹುಂಜಾದ್ರೆ ಒಂದು ಇದು. ನಾನು ನೋಡ್ರಿ ಮೊದ್ಲೇಕಿಂತ ಫಸ್ಟ್ ಬಿಫೋರ್ ಏನು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ದತ್ತಿಲ್ಲ ಆ ಹುಂಜಿದ
ನೋಡ್ರಿ ಅದು ಭಾಳ ಅಂದ್ರೆ 1.5 kg ಅದು ಬರ್ಬೋದು, ಇಲ್ಲ ಪೋನೆ 2. ಅದೊಂದು ಹಳ್ಳಿ ಇನ್ನೊಂದು ವೈಟ್ ಐತಿ, ತೋರಿಸ್ತೇನೆ ನಿಮಗೀಗ. ಎರಡು ಮುಂಚೆ ಇರುವ ಇದೊಂದು ಹುಂಜ ನೋಡಿದ್ರಲ್ಲ, ಇನ್ನೊಂದು ಎಲ್ಲಿ ಐತಿ ಅನ್ನೋದು ಹೇಳ್ತೇನೆ. ನಾನು ಮರಿ ನೋಡ್ರಿ ಯಾವ ರೀತಿ ಅದಾವೆ ಆ್ಯಕ್ಟಿವ್. ಒಳ್ಳೆ ಕಾಲ ಸಣ್ಣ ಇರ್ಬೇಕು ಯಾವಾಗಿದ್ರು. ಅವ ಪ್ಯೂವರ್ ಜವಾರಿ. ಇದು ನೋಡ್ರಿ ಇದಕ್ಕೆ ಯಾವ ರೀತಿ ಗ್ರೋತ್ ಐತೆ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಇದು ನಂದು ಫಸ್ಟ್ ತಂದಿದ್ದೆಲ್ಲ ಆ ಮರಿ ಇದು. 2 ಹುಂಜ ಇಟ್ಟೆ ನಾನು. ಅಲ್ಲಿ ಒಂದು ವೈಟ್ ಕಾಣ್ತತ್ತಲ್ಲ ಲಾಸ್ಟಿಗೆ, ಅಲ್ಲಿಗೆ ಒಂದು ಕಾಣ್ತೈತೆ ನೋಡ್ರಿ, ಆ ಕಡೆ ಹೊಂಟೈತಿ ಅದೊಂದು. ಇವೆರಡು ಮುಂಚೆದ್ದು. ಈಗ ರೀಸೆಂಟಾಗಿ ಈ ಮರಿ ಕಾಣತ್ತಾವಲ್ಲ ತಂದೇನ್ರಿ ಅವನ್ನ. ಒಂದು 50 ಮರಿ ಹಾಕಿದ್ದು ಮೊನ್ನೆ. ಇಲ್ಲೇ ಕಂಟಿನ್ಯೂ ಸೇಲಿಂಗ್ ಆಕತಿ. ಒಳ್ಳೆ ಎಗ್ಗು ಅದಾವು ಜವಾರಿ ತತ್ತಿಗಳು. ಬೇಕಂದಾರು ಕಾಂಟ್ಯಾಕ್ಟ್ ಮಾಡಿರಿ. ಪ್ಯೂವರ್ ಜವಾರಿ ತಿನ್ಬೇಕನ್ನಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸಿಗೆ ಬಂದು ತೊಗೊಂಡೋಗಿ ತಿಂದು ಟೇಸ್ಟ್ ನೋಡ್ರಿ, ಗೊತ್ತಾಗತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.